ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ಸರ್ ಮೊಹಮ್ಮದ್ ಶಾನೂರ್ ಅಂತ, ಓಕೆ. ಕೋಣಮಲ್ಕಂದ, ಹಾಂ. ಜಿಲ್ಲಾ ಬೀದರ್, ಬಾಲ್ಕಿ ತಾಲೂಕು, ಕರ್ನಾಟಕ. ಸರ್ ಈ ತರ್ಬೂಜಾಗ ಯಾವ ವೆರೈಟಿ ಇದೆ ಸರ್ ಇದು? ಇದು ಸರ್ ಮಿಲೋಡಿ ಅಂತ ಇದೆ. ಹಾಂ ಹಾಂ. ಬಟ್ ಇದು 65 ಡೇಸಿಗೆ ಹಾರ್ವೆಸ್ಟಿಂಗ್ ಬರ್ತದೆ ಸರ್. 65 ಡೇಸಿಗೆ? ಹ್ಞೂ ರೀ. ಇವಾಗ ಬಿಸಿಲು ಜಾಸ್ತಿ ಐತೆ ಅಂದ್ರೆ 60 ಡೇಸಿಗೆ ಬರ್ತದ. ಬಟ್ ಈ ತಿಂಗಳದಾಗ ಅಂದ್ರೆ 65 ಡೇಸಿಗೆ ಬರ್ತದೆ ಸರ್. ಓಕೆ. ಇದು ಕಲ್ಟಿವೇಶನ್ ಹೆಂಗೆ ಮಾಡ್ಬೇಕಂದ್ರೆ ಒಂದು ಎಕರೆಗೆ ಒಂದು 10 ಟ್ರ್ಯಾಕ್ಟ್ರು ತಿಪ್ಪಿ ಗೊಬ್ಬರ, ಮತ್ತು ಆಮೇಲೆ ಬೆಡ್ ಬಿಟ್ಟಿದ ಮೇಲೆ ಒಂದು ಸ್ವಲ್ಪ ಒಂದು 5-6 ಚೀಲಗಳು ಅಂದ್ರೆ ಏನು ನಮ್ಮದು ಏನಂತಾರೆ ಇದಕ್ಕೆ ಎರೆಹುಳಿನ ಗೊಬ್ಬರ ಹಾಕಬೇಕು. ಎರೆಹುಳಿನ ಗೊಬ್ಬರ. ಹ್ಞೂ ರೀ. ಮತ್ತು ಇದು ಒಂದು 6,000-6,500 ಹಂಗೆ ಸಸಿ ಕೊಡ್ತಾವ್ರಿ ಒಂದು ಎಕರ್ಗೆ ರೀ? 1 ಎಕರ್ಗೆ ಸರ್ 6,000-6,500 ತನಕ ಕೊಡ್ಬೋದು. ಮತ್ತು ಒಂದು 5-6 ಮಲ್ಚಿಂಗ್ ಪೇಪರ್ ಅಂತೇಳಿ ಬರ್ತದೆ ಇದು ಹಾಕಿಂದು ಇದು ಮಾಡಿ ಹಚ್ಚಿ ಬಿಡ್ಬೇಕ್ರಿ. ಆಮೇಲೆ ಇನ್ನು ಸ್ವಲ್ಪ ಔಷಧಿ ಅದು ಹುಡ್ಕೊತಾ ಇರಬೇಕು ಸರ್. 1 ಎಕರ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತದೆ ರೀ ಹಚ್ಚ ಹೊತ್ತಿಗೆ? ಸರ್ ನೋಡ್ರಿ, ಅದೇ ತಿಪ್ಪಿ ಗೊಬ್ಬರ ಅಂದ್ರೆ ಅದು 2-3 ವರ್ಷ ಕೆಲಸ ಮಾಡ್ತದ. ಬಟ್ ಅದ್ರದ್ದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಹೇಳಿ ಒಂದು 10,000, ಒಂದು 5,000 ಎರೆಹುಳಿನ ಗೊಬ್ಬರ, ಮತ್ತೊಂದು 12,000 ನಮ್ಮದು ಸಸಿದು ಕಲ್ಟಿವೇಶನ್ ಮಾಡಕ್ಕೆ ಒಂದು 5,000 ಇಡ್ರಿ. ಹಿಂಗೆ ಬರ್ತದೆ. ಆಯ್ತು ಮುಂದೆ ಒಂದು 4-5,000 ಏನಾರ ಬರ್ತೀರಿ. ಮತ್ತು ಇದು ಮಲ್ಚಿಂಗ್ ಪೇಪರ್ ಒಂದು 6-7 ಅಂದ್ರೆ ಇವೊಂದು 8-9 ಮಿನಿಮಮ್ ಒಂದು 40,000-50,000 ರೂಪಾಯಿ ಖರ್ಚು ಬರ್ತಂತ. 50,000? ಹ್ಞೂ ಸರ್. ಸರ್ ಇದು ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು? ಸರ್ ಇದು ನೋಡ್ರಿ 1983 ಹಿಡಿದು ನಾವು ಇದೇ ಕೆಲಸ ಮಾಡ್ತೇವೆ ಸರ್. ಸ್ವಲ್ಪ ಅದು ಮಾಡ್ಕೋತ ಈಗ ಒಂದು 20 ವರ್ಷ ಟಮಾಟ, ವಾಟರ್ ಮಿಲನು, ಮಸ್ಕ್ ಮಿಲನು ಇವೆಲ್ಲ ಬೆಳೆಸ್ತಾ ಇದ್ದೇವೆ ಸರ್. ಹ್ಞೂ ಸರ್. ಸರ್ ಈ ತರ್ಬೂಜಾಗ ಇದು ಯಾವ ವೆರೈಟಿ ಸರ್? ಇದಕ್ಕೆ ಇದು ಮಿಲೋಡಿ ಅಂತ ಇದೆ ಸರ್. ಮಿಲೋಡಿ ಅಂತ ಹೇಳಂತಾರ. ಮತ್ತೊಂದು ಇರ್ತಲ್ಲ ಸರ್, ಅದಕ್ಕೆ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದ್ರೆ ಇದು ಅರ್ಲಿ ವೆರೈಟಿ ಸರ್. ಬೇರೆದಕ್ಕಿಂತ ಒಂದು 10 ದಿವಸ ಮೊದಲು ಬರ್ತದೆ ಇದು. ಅಚ್ಚಾ. ಈಲ್ಡ್ನು ಸರಿಯಾಗಿರ್ತದ, ಬಟ್ ಅದನ್ನು ಸರಿಯಾಗಿರ್ತದೆ. ನಾವರ ಇದೆ ಹಚ್ತೇವೆ ಜಾಸ್ತಿ. ದಿಲ್ಖುಷ್ ಅಂತ ಹೇಳದ ಹಿಂಗೆಲ್ಲ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ವೆರೈಟಿ ಇರ್ತಾವೆ ಸರ್. ಯಾರಿಗೆ ಯಾವ್ದು ಚಾಯ್ಸ್ ಅದ, ಯಾರಿಗೆ ಯಾವ ಸರ್. ನಮ್ಗಂತೂ ಇದೇ ಚಾಯ್ಸ್ ಇದೇ ಮಾಡ್ತೇವೆ ಸರ್. ಟಮಾಟೋದಾಗ ಸಾವು ಅಂತ ಹಾಕ್ತೇವೆ, ಮತ್ತು ಭೂಮಿಕಾ ಅಂತೇಳಿ ಹಚ್ತೇವೆ. ಹಿಂಗೆಲ್ಲ ಬೆಳೆಸ್ತಾ ಇರ್ತೇವೆ ಸರ್. ಸರ್ 1 ಎಕರ್ಗೆ ಹಚ್ಚ ಹೊತ್ತಿಗೆ ನಿಮ್ಗೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ 50,000 ಆಯ್ತದ. ನೀವು ಈ ಈಲ್ಡ್ ತೊಗೊಂಡು ಕಂಪ್ಲೀಟ್ ಇದು ಎಷ್ಟು ಸಲ ನೀವು ಹಾರ್ವೆಸ್ಟಿಂಗ್ ಮಾಡ್ಬೋದು ಸರ್? ಸರ್ ಇದು ಒಂದು ಸಲ ಫಸ್ಟ್ ಕಟಿಂಗು, ಸೆಕೆಂಡ್ ಕಟಿಂಗ್ ಅಂತ 2 ಸಲ ಬರ್ತದೆ ಸರ್. 2 ಸಲ? ಹ್ಞೂ ಸರ್. ಸರ್ 2 ಸಲ ನೀವು ಅಗರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ನಿಮ್ಗೆ ದುಡ್ಡು ಎಷ್ಟು ಬರ್ಬೋದು ಸರ್? ಫಸ್ಟ್ ಕಟಿಂಗ್ದ ಲೆಕ್ಕ ಮಾಡಬೇಕು. ಅದು ದುಡ್ಡಿನ ಲೆಕ್ಕ ಸರ್. ಅದು ಏನಿರ್ತದ ರೇಟಿನ ಮೇಲೆ ಡಿಪೆಂಡ್ ಐತೆ ಸರ್. ಮಿನಿಮಮ್ ಒಂದು 10 ರೂಪಾಯಿ ರೇಟ್ ಸಿಕ್ಕದ ಅಂದ್ರೆ 1.5 ಲಕ್ಷ ತನಕ ಆಗ್ತದೆ ಸರ್. ಜಾಸ್ತಿ ರೇಟ್ ಸಿಕ್ಕಿದ್ರೆ ಜಾಸ್ತಿ ಆಗ್ಬೋದು. ಈಲ್ಡ್ ಎಷ್ಟು ಬರ್ತದೆ ಅಂದ್ರೆ 15-20 ಟನ್ ತನಕ ಬರ್ತೀರಿ 1 ಎಕರ್ಗೆ ಸರ್. ಸೊ ಮ್ಯಾಕ್ಸಿಮಮ್ ಏನದ ಅಂದ್ರೆ 1.5 ಲಕ್ಷದಿಂದ 2 ಲಕ್ಷ ತನಕ ಬರ್ಬೋದು, ಆಗ್ಬೋದು ಸರ್. ಸೊ ಒಂದು 50,000 ಇನ್ವೆಸ್ಟ್ಮೆಂಟ್ ಅದು ಹೋದ್ರೂ ಲಕ್ಷ ಮೇಲೆ 1.5 ದಾకా ಇರ್ಬೋದು. ಇರ್ಬೋದು ಸರ್. ಒಂದೊಂದು ಸಲ ಯಾವಾಗ ರೇಟ್ ಭಾಳ ಡೌನ್ ಆಯ್ತು ಅಂದ್ರೆ ಬಿ ನಿಮ್ದಂತೂ 1 ಕ್ಯಾಡರ್ ಆಯ್ತದ ಅಂತೇಳಿ ಹಿಂಗ್ ಲೆಕ್ಕ. ಯಾಕಂದ್ರೆ ರೇಟಿನ ಮೇಲೆ ಡಿಪೆಂಡ್ ಅದಲ್ಲ ಸರ್. ಈಗಂತೂ ರೇಟ್ 20-25 ಅದ. ಇಂಥ ರೇಟಿನಾಗ ಸಿಗ್ಲಿ ಅಂದ್ರೆ 3 ಲಕ್ಷ ತನಕ ಆಗ್ಬೋದು. ಹ್ಞೂ ಸರ್. ಸರ್ ಇದು ಎಲ್ಲಾ ಸೀಸನ್ದಾಗ ಬರ್ತದೆ ಸರ್? ಒನ್ಲಿ ಇದೇ ಸೀಸನ್ದಾಗ ಬರ್ತದೆ ಸರ್? ಇಲ್ಲ ಸರ್, ಎಲ್ಲಾ ಸೀಸನ್ದಾಗ ಬರ್ತದೆ ಸರ್. ಏಪ್ರಿಲ್ ಮೇ ಸ್ವಲ್ಪ ಥೋಡೆ ಅದಕ್ಕೆ ಹಾರ್ಡ್ ವರ್ಕ್ ಇರ್ತದೆ, ಮೇಲೆ ಮುಚ್ಚಬೇಕಾಯ್ತದೆ ಪೇಪರ್. ಅದು ಇಲ್ಲೋದ್ರ ಎಲ್ಲ ಸೀಸನ್ದಾಗ ಬರ್ತದೆ ಸರ್. ಸರ್ ಇದು ವಾಟರ್ ಸಿಸ್ಟಮ್ ಯಾವ ಥರ ಕೊಡ್ತೀರಿ ನೀರು? ಇದಕ್ಕೆ ಅದೇ ಡ್ರಿಪ್ ಸಿಸ್ಟಮ್ ಅದ ಸರ್. ಡ್ರಿಪ್ ಸಿಸ್ಟಮ್ ಕಂಟಿನ್ಯೂ 2 ಡೇಸ್ ಒಂದ್ಸಲ ಅಲ್ಲ. ಅದು ಬಿ ಈಗ ಬ್ಯಾಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಬೇಕು. ದಿನ 1 ತಾಸು 2 ತಾಸು ಬಿಡ್ತೇವೆ. ಬಟ್ ಈಗಂತೂ 2 ಡೇ 3 ಡೇ ಹಿಂಗೆ ಬಿಡ್ತೇವೆ ಸರ್. 2 ತಾಸು. ಹ್ಞೂ ಸರ್. ಸದ್ಯದು ತೆಗಿಯೋದು ಏನು ಅವಶ್ಯಕತೆ ಇಲ್ಲ ಸರ್. ಇದಕ್ಕೆ ಮಲ್ಚಿಂಗ್ ಹಾಕಿನದಲ್ಲ ಈ ದಿನ. ಬಟ್ ಅದು ಮಳೆಗಾಲದಾಗ ಹಸಿರು ಸ್ವಲ್ಪ ಸದಿ ತೆಗಿಬೇಕಾಯ್ತು. ಇವಾಗ ಬ್ಯಾಸಿಗೆಯಲ್ಲಿ ಸದಿ ಅಂತೂ ಎಲ್ಲಾರ ಒಂದಂತ ಇದ್ರೆ ಸುಮ್ಮನೆ ನಾವು ಮನೆಯವ್ರು ಭೀ ಕೆತ್ಬೋದು. 1 ಗಂಟೆ ಇರ್ತದೆ ನೋಡ್ರಿ, ಅಲ್ಲಿ 1 ಗಂಟೆ ಸೋಯಾ ನಾಟ್ಯದ ಹಿಂಗೆಲ್ಲ ಇರ್ತದೆ. ಇವು ಆಲ್ರೆಡಿ ಆಗ್ಯಾವ ಸರ್? ಬಂದಾವ ಸರ್ ಹಾರ್ವೆಸ್ಟಿಂಗ್. ಇವು 4 kg ತನವ ನೋಡ್ರಿ. 4-5 ಹಿಂಗೆಲ್ಲ ಅವ ಸರ್. ನೋಡ್ರಿ ಎಲ್ಲ ಒಂದೇ ಸೈಜ್ ಬಂದ ನೋಡ್ರಿ ಸರ್. ಬೆಸ್ಟ್ ಕ್ವಾಲಿಟಿ ಅದ. 2-4 kg ತನ ಅವ ಸರ್ ನೋಡಿ. ಬಟ್ ಮಾರ್ಕೆಟ್ ಅವೈಲೇಬಲ್ ಇದೆ ಸರ್. ಜಾಸ್ತಿ ದಪ್ಪ ಆದ್ರೂ ಮಾರ್ಕೆಟ್ದಾಗ ಮಾರಲ್ಲ ಸರ್. ಮತ್ತೆ ಇದಕ್ಕೆ ಸಣ್ಣ ಆದ್ರೂ ಡಿಮಾಂಡ್ ಇರಲ್ಲ. ಇದೆ 3 kg 4 kg ಬೆಸ್ಟ್. ನೀವು ಎಷ್ಟು ಎಕರ್ದಲ್ಲಿ ಹಾಕಿರಿ ಸರ್? ಇದು 1.5 ಎಕರೆ ಸರ್. 1.5 ಎಕರೆ? ಹ್ಞೂ ಸರ್. ಪ್ರತಿ ವರ್ಷ ಆಗ್ತಾನೆ ಇರ್ತದೆ? ಪ್ರತಿ ವರ್ಷನೂ ಇದು ಮತ್ತೆ ಇವಾಗ ಹಚ್ಚಲತ್ತಿದೆ ಮತ್ತೆ ಹಿಂಗೆ
2.5 ಎಕರು 1.5 ಎಕರು 5 ಎಕರ್ ತನಕ ಹಚ್ತೇವೆ ನಾವು. ಈಗಂತೂ 5 ಎಕರ್ ಕಲ್ಪಿಸಿ ಚಾಲು ಅದ ಸರ್ ಕಡೆ ಬೇರೆ ಹೊಲ ಕಡೆ ಇಲ್ಲಿಂದು ಇದೊಂದು ಅಲ್ಲಿ ಒಂದು 2 ಹೊಲ ಹಚ್ಚಿದೇವಲ್ಲ. ಒಂದು ವೇಳೆ ಹೊಸ ರೈತರು ಈ ಥರ ನಿಮ್ಮ ಥರ ಮಾಡಬೇಕು ಅಂತಂದ್ರೆ ಅವ್ರಿಗೆ ಏನು ಸಲ ಕೊಡ್ತೀವಿ ನಿಮ್ಮಿಂದು? ಅದೇ ಸರ್ ಇದು ಬೆಸ್ಟ್ ಅದ. ನಾವು ಹೇಳ್ದಲ್ಲ ಮೊದಲು ಬೇಸಿಕ್ ಡೋಸ್ ಅದು ತಿಪ್ಪಿ ಗೊಬ್ಬರು, ಎರೆಹುಳಿನ ಗೊಬ್ಬರು ಮತ್ತು ಕಲ್ಟಿವೇಶನ್ ಮಾಡಿ ಇವು ಸಾಲನ್ನು ಬಿಟ್ಟು ಮಲ್ಚಿಂಗ್ ಪೇಪರನ್ನು ಹಾಕಿ ಸಸಿ ತಂದು ಕೂಡಿಸಿ ಹಚ್ಚಬೇಕು. ಬೆಸ್ಟ್ ಅದ. 60 ದಿವಸ ಅಥವಾ 65 ದಿವಸದ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಐತೆ ಸರ್. ವೆಂಡರ್ಗಳು ಬರ್ತಾರ, ರೇಟ್ ₹1 ಹೆಚ್ಚಾಕ ಮಾಡಿ ಕೊಟ್ಬಿಡುತ್ತೆ ಸರ್. ನಾವಂತೂ ಈ ಕಡೆ ಹೋಗೋದಿಲ್ಲ, ಇಲ್ಲಿ ವೆಂಡರ್ಗಳು ಬರ್ತಾರೆ, ಕಾಟ ಮಾಡ್ತಾರೆ. ಈಗ 60 ದಿವಸ ಬಾದ್ ಸರ್ ಇನ್ನೂ ಎಷ್ಟು ದಿನ ಇರ್ತೀರಿ ನೀವು? ಎರಡನೇ ಕಟ್ಟಿಗೆ ಆಗ್ಲಿಕ್ಕೆ ಇನ್ನೂ ಎಷ್ಟು ದಿನ ಬೇಕು? ಅದು ಒಂದು 8 ದಿವಸ ಮೇಲೆ ಬರ್ತದೆ. ಕಮ್ಮಿ ಇರ್ತದೆ ಮಾಲದು, ಎಲ್ಲ ಬರ್ತಾನೆ ಇರ್ತದೆ. ಯಾವ್ದಾರ 2 kg ಒಳಗಿದ್ದು ಅಂದ್ರೆ ಅವ್ರು ಒಯ್ಯಲ್ಲ, ಸ್ವಲ್ಪ ಬಿಟ್ಟೆ ಅಂದ್ರೆ ಅವ್ರು ಬರ್ತಾವ. ಒಂದು ವಾರ ಬಿಟ್ಟರೆ ಮತ್ತೆ ಬರ್ತದೆ. ಆಯ್ತು ಸರ್, ಆಟಿ